ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಒಂದು ಕಾಲದ ರಾಜ್ಯಾಧ್ಯಕ್ಷ ಈಗ ಮಾರ್ಗದರ್ಶನ ಮಂಡಳಿಯಲ್ಲಿರುವ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ 2024 ಮಾರ್ಚ್ ತಿಂಗಳಲ್ಲಿ ಪೋಕ್ಸೋ ಕಾನೂನಿನ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅತ್ಯಾಚಾರಕ್ಕೆ ಒಳಗಾಗಿ ಒಬ್ಬ ಅಪ್ರಾಪ್ತ ಬಾಲಕಿ ಆಕೆಯ ತಾಯಿ ಜೊತೆಗೆ ಹೋಗಿ ನ್ಯಾಯ ಕೊಡಿಸಿ ಅಂತ ಕೇಳಿದ ಸಂದರ್ಭದಲ್ಲಿ ಆಕೆಯ ಮೇಲೇನೆ ದೌರ್ಜನ್ಯವನ್ನ ಎಸಗಲಾಗಿದೆ ಅಂತ ಘಟನೆ ನಡೆದಿದ್ದು 2024 ಫೆಬ್ರವರಿಯಲ್ಲಿ 2024 ಮಾರ್ಚ್ ನಲ್ಲಿ ಆಕೆಯ ತಾಯಿ ಪ್ರಕರಣವನ್ನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಈ ಪ್ರಕರಣ ಗಂಭೀರತೆಯನ್ನ ಪಡ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ನಾವು ನೆನ್ಪು ಮಾಡ್ಕೊಳ್ಬಹುದು, ಖುದ್ದು ಗೃಹ ಸಚಿವರಾಗಿದ್ದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರಿಗೊಂದ್ ರೀತಿ ಅಂದ್ರೆ ಯಾರು ದೂರು ಕೊಟ್ಟಿರ್ತಾರೋ ಆಕೆ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ ಅವರ ಮೊದಲ ಸ್ಟೇಟ್ಮೆಂಟ್ ಬರುತ್ತೆ. ಬಟ್ ಇದಕ್ಕೆ ಸಾರ್ವಜನಿಕವಾಗಿ ದೊಡ್ಡ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಂತರ ಎಫ್ಐಆರ್ ಆಗತ್ತೆ, ಪ್ರಕರಣವನ್ನ ಸಿಐಡಿಗೆ ವಹಿಸಲಾಗತ್ತೆ. ಸಿಐಡಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸೋದೇ ಇಲ್ಲ, ಬಹಳಷ್ಟು ಸಮಯ ಅವರು ಹಾಗೆ ಇರ್ತಾರೆ. ಅದಕ್ಕೂ ಒಂದು ಆರೋಪ ಬರುತ್ತೆ. ಆ ನಂತರದಲ್ಲಿ ವಕೀಲ ಬಾಲನ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಹೊತ್ತಿಗಾಗ್ಲೇ ಆ ಬಾಲಕಿಯ ತಾಯಿ ಅನಾರೋಗ್ಯದಿಂದ ಮೃತಪಡ್ತಾರೆ. ಪ್ರಕರಣ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಆದ್ರೆ ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರ ವಿರುದ್ಧ ಯಾವುದೂ ಕ್ರಮ ಆಗೋದಿಲ್ಲ. ಅವರು ಪದೇ ಪದೇ ಕರ್ನಾಟಕ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ಅನ್ನ ತಗೊಂಡ್ ಬರ್ತಾನೆ ಇರ್ತಾರೆ. ಈ ಸಂದರ್ಭದಲ್ಲಿ ವಿಚಾರಣಾ ನ್ಯಾಯಾಲಯ ಕಾಗ್ನಿಜೆನ್ಸ್ ಅನ್ನ ತಗೊಳತ್ತೆ. ಮೊದಲು ಕಾಗ್ನಿಜೆನ್ಸ್ ತಗೊಂಡ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟ್ ಹೋಗಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ನಾನು ಸಾರ್ವಜನಿಕವಾಗಿ ಬಹಳ ಪ್ರಭಾವಿ ಅನ್ನೋದಕ್ಕಿಂತ ನನಗೆ ಹೆಸರಿದೆ, ಅತ್ಯಂತ ಪ್ರಾಮಾಣಿಕ ಆಗಿರೋ ಕಾರಣಕ್ಕಾಗಿ ನನ್ನ ವಿರುದ್ಧ ರಾಜಕೀಯವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತು ಯಾರು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅವರು ಕಾನೂನಾತ್ಮಕವಾಗಿ ಸರಿ ಇಲ್ಲ. ಯಾಕೆಂದ್ರೆ ಅವ್ರು ಬೇರೆ ಬೇರೆ ಪ್ರಕರಣಗಳನ್ನ ಇದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ದಾಖಲಿಸಿದ್ದಾರೆ. ಈ ಬಾಲಕಿ ಕೂಡ 2ನೇ ಪೋಕ್ಸೋ ಪ್ರಕರಣವನ್ನ ದಾಖಲಿಸಿದ್ದಾರೆ. ಈ ತರದ ಆರೋಪಗಳನ್ನ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎನ್ನಲಾದ ಬಾಲಕಿ ಮತ್ತು ಬಾಲಕಿಯ ತಾಯಿ ಮೇಲೆ ಮಾಡ್ತಾರೆ. ಇದನ್ನ ಮೊದಲು ಪರಿಗಣಿಸುತ್ತೆ ಹೈಕೋರ್ಟ್ ಪೀಠ ಪರಿಗಣಿಸುತ್ತೆ. ಹೈಕೋರ್ಟ್ ಪೀಠ ಪರಿಗಣಿಸಿದ ನಂತರದಲ್ಲಿ ವಿಚಾರಣಾ ನ್ಯಾಯಾಲಯ ತಗೊಂಡಂತ ಕಾಗ್ನಿಜೆನ್ಸ್ ಅನ್ನ ರದ್ದು ಮಾಡುತ್ತೆ. ನಿರೀಕ್ಷಣಾ ಜಾಮೀನನ್ನ ಹಾಗೆ ಮಂಜೂರು ಮಾಡಿ ಕಂಟಿನ್ಯೂ ಮಾಡುತ್ತೆ. ಹೊಸದಾಗಿ ನೀವು ಅದನ್ನ ನಡೆಸಿ ಕಾಗ್ನಿಜೆನ್ಸ್ ಬೇಕಾದ್ರೆ ತಗೊಳ್ಳಿ ಅಂತ ವಿಚಾರಣಾ ನ್ಯಾಯಾಲಯಕ್ಕೆ ಹೇಳುತ್ತೆ. ಅದನ್ನ ಆಧರಿಸಿ ವಿಚಾರಣಾ ನ್ಯಾಯಾಲಯ ಮತ್ತೆ ಕಾಗ್ನಿಜೆನ್ಸ್ ಅನ್ನ ತಗೊಂಡು ಇದೇ ಮಾರ್ಚ್ ಅಲ್ಲಿ ಮತ್ತೆ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ, ಯಡಿಯೂರಪ್ಪನವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ. ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಯಡಿಯೂರಪ್ಪನವರ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಸರ್ಕಾರದ ಪರವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ. ಮೊದಲೇ 25ನೇ ತಾರೀಕು ವಿಚಾರಣೆ ಪೂರ್ಣಗೊಂಡಿತ್ತು. ಈ ಸಂದರ್ಭದಲ್ಲಿನೇ ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ ಈ ಸಮನ್ಸ್ ಅನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಪ್ರಕರಣದಲ್ಲಿ ಏನೂ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಬಂದಿರುವಂತ ಅಂಶಗಳು ಜೊತೆಗೆ ಅಲ್ಲಿ ತೆಗೆದುಕೊಂಡಿರುವಂತ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಪ್ರಕರಣ ವಿಚಾರಣೆಗೆ ಅರ್ಹ ಅಂತ ನಾವು ಪರಿಗಣಿಸಬಹುದು. ಹಾಗಾಗಿ ರದ್ದು ಮಾಡೋಕ್ ಆಗೋದಿಲ್ಲ ಅಂತ ಮೊದಲೇ ಸೂಚನೆ ಕೊಟ್ಟಿತ್ತು. ಈಗ ತೀರ್ಪನ್ನ ಕಾಯ್ದಿರಿಸಿತು. ಇವತ್ತು ತೀರ್ಪು ಪ್ರಕಟ ಆಗಿದೆ. ಈ ತೀರ್ಪಿನಲ್ಲಿ ವಿಚಾರಣಾ ನ್ಯಾಯಾಲಯ ಕಾಗ್ನಿಜೆನ್ಸ್ ತಗೊಂಡಿದ್ದು ಸರಿ ಮತ್ತು ಸಮನ್ಸ್ ಅನ್ನ ರದ್ದು ಮಾಡಬೇಕು ಅಂತ ಅವ್ರು ಕೋರಿದಂತ ಅರ್ಜಿಯನ್ನ ವಜಾ ಮಾಡಿದೆ. ಈ ಮುಖಾಂತರವಾಗಿ ಯಡಿಯೂರಪ್ಪನವರಿಗೆ ದೊಡ್ಡದಾದಂತ ಸವಾಲು ಎದುರಾಗಿದೆ. ಈಗ ವಿಚಾರಣಾ ನ್ಯಾಯಾಲಯದ ಸಮನ್ಸ್ಗೆ ಅವರು ಉತ್ತರ ಕೊಡ್ಬೇಕಾಗತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ಹೇಳಿರೋದೇನು ಅಂತಂದ್ರೆ ಅಗತ್ಯ ಇದ್ರೆ ಮಾತ್ರ ಅವರನ್ನ ವಿಚಾರಣೆಗೆ ಕರೆಸಿ ಮತ್ತು ಅಗತ್ಯ ಇಲ್ಲದೆ ಇದ್ರೆ ಬೇಡ, ಯಾವುದೇ ರೀತಿ ದೌರ್ಜನ್ಯವನ್ನ ಎಸಗಬೇಡಿ ಅಂತ ಹೇಳಿದೆ. ಇದನ್ನೇ ದೌರ್ಜನ್ಯ ಎಸಗ್ತಾರೆ, ಅವರಿಗೆ ಸುಮ್ನೆ ತೊಂದರೆ ಕೊಡ್ತಾರೆ ಅಂತಾನೆ ಮೊದಲು ವಾದವನ್ನ ಮಾಡಲಾಗಿತ್ತು. ಅದನ್ನ ಬೇಕಾದ್ರೆ ನಾವು ಪರಿಹರಿಸ್ತೀವಿ ಅಂತ ಕೋರ್ಟ್ ಹೇಳಿತ್ತು. ಅದೇ ರೀತಿಯಾಗಿ ತನ್ನ ತೀರ್ಪಿನಲ್ಲೂ ಆದೇಶವನ್ನ ಮಾಡಿದೆ. ಅಗತ್ಯ ಇದ್ರೆ ಮಾತ್ರ ಅವರನ್ನ ವಿಚಾರಣೆಗೆ ಹಾಜರುಪಡಿಸೋದಕ್ಕೆ ಅವಕಾಶ ಮಾಡಿಕೊಡಿ, ಅಗತ್ಯ ಇದ್ರೆ ಅದನ್ನ ಮಾಡಬೇಡಿ ಮತ್ತು ಈ ಪ್ರಕರಣವನ್ನ ರದ್ದು ಮಾಡೋದಕ್ಕೆ ಅಥವಾ ಇನ್ಯಾವುದೇ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ನೀವು ವಿಚಾರಣಾ ನ್ಯಾಯಾಲಯದ ಮುಂದೆ ಹೋಗೋಕೆ ಸ್ವತಂತ್ರರು, ಅದಕ್ಕೆ ಅರ್ಹತೆ ಇದೆ, ಅದಕ್ಕೆ ಮಾಡ್ಬೋದು ನೀವು ಅಂತ ಅಲ್ಲೇ ಅವರು ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಈ ಪ್ರಕರಣದಲ್ಲಿ ಕುರುಳಿಲ್ಲ, ಇದನ್ನ ರದ್ದು ಮಾಡಿ ಅಂತ. ಆದ್ರೆ ಡೈರೆಕ್ಟ್ ಹೈಕೋರ್ಟ್ ಹೋಗಿ ಇದನ್ನ ವಜಾ ಮಾಡಿ ಅಥವಾ ಇನ್ನೇನೋ ಮಾಡುವಂತ ಅವಕಾಶ ಇಲ್ಲ. ವಿಭಾಗೀಯ ಪೀಠಕ್ಕೆ ಹೋಗ್ಬೋದಾ, ಕಾನೂನಿನ ಆಯ್ಕೆಗಳನ್ನ ಇನ್ನಷ್ಟೇ ಪರಿಗಣಿಸಬೇಕು, ಅದನ್ನ ನೋಡ್ಬೇಕು. ಆದ್ರೆ ಸದ್ಯಕ್ಕಂತೂ ಅವರಿಗೆ ಒಂದು ಸಂಕಷ್ಟ ಅಂತೂ ಎದುರಾಗಿದೆ. ಕರ್ನಾಟಕ ಹೈಕೋರ್ಟ್ ಗಮನಿಸಿರುವಂತ ಕೆಲವು ಅಂಶಗಳಲ್ಲಿ ಪ್ರಮುಖವಾದದ್ದೇನು ಅಂತಂದ್ರೆ ಸಿಆರ್ಪಿಸಿ ಆಗ ಇದ್ದಿದ್ದು 161 ಅಡಿಯಲ್ಲಿ ಪ್ರಕರಣಗಳನ್ನ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಹೇಳಿಕೆಗಳಲ್ಲಿ ಹುರುಳಿದೆ, ಅದನ್ನ ಪರಿಗಣಿಸಬೇಕಾಗತ್ತೆ. ಕೆಲವು ಪ್ರಕರಣಗಳಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಕೇವಲ ಬಾಲಕಿಯ ಹೇಳಿಕೆಯ ಆಧಾರದ ಮೇಲೇನೆ ಶಿಕ್ಷೆ ಆಗಿರೋದಿದೆ. ಇಲ್ಲೂ ಕೂಡ ಬಾಲಕಿ ಹೇಳಿಕೆ ಕೊಟ್ಟಿದ್ದಾಳೆ. ಹಾಗಾಗಿ ಈ ಪ್ರಕರಣ ವಿಚಾರಣೆಗೆ ಅನರ್ಹ ಅಂತ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಕರಣ ವಿಚಾರಣೆಗೆ ಅರ್ಹ ಅನ್ನೋದು ನ್ಯಾಯಾಲಯದ ಅಭಿಪ್ರಾಯ ಆಗಿತ್ತು. ಆ ಅಭಿಪ್ರಾಯವನ್ನ ಪರಿಗಣಿಸಿ ಇವತ್ತಿನ ತೀರ್ಪು ಬಂದಿದೆ. ಈಗ ವಿಚಾರಣಾ ನ್ಯಾಯಾಲಯ ಏನು ತೀರ್ಮಾನವನ್ನ ತಗೊಳುತ್ತೆ, ಸಮನ್ಸ್ಗೆ ಮತ್ತೆ ಜಾರಿ ಮಾಡುತ್ತಾ, ಜಾರಿ ಮಾಡಿರುವಂತ ಸಮನ್ಸ್ಗೆ ಉತ್ತರವನ್ನ ಯಾವಾಗ ಕೊಡ್ತಾರೆ ಯಡಿಯೂರಪ್ಪನವರು, ಅವರ ಮುಂದಿರುವಂತ ಕಾನೂನು ಆಯ್ಕೆಗಳೇನು, ಅದೆಲ್ಲವನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ತಮ್ಮ ಒಂದು ರಾಜಕೀಯದ ಇಳಿ ವಯಸ್ಸಿನಲ್ಲಿ ತಮ್ಮ
ವಯಸ್ಸಿನ ಅಂದ್ರೆ ತಮ್ಮ ಆಯುಷ್ಯದ ಒಂದು ಇಳಿ ವಯಸ್ಸಿನಲ್ಲಿ ಈ ತರದ ಒಂದು ಪೋಕ್ಸೋ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈ ಮಟ್ಟಿಗೆ ಕಾನೂನಿನ ವಿಚಾರವನ್ನ ಅವರು ಎದುರಿಸಬೇಕಾಗಿದೆ. ಬೇರೆ ಯಾರೇ ನಾಯಕರಾಗಿದ್ರು, ಅದೇ ಯಾವ ಪಕ್ಷದ ನಾಯಕರಾದ್ರು ಇಷ್ಟೊತ್ತಿಗೆ ದೊಡ್ಡ ವಿಚಾರ ಆಗ್ತಾ ಇತ್ತು ಅಥವಾ ಈ ದೊಡ್ಡ ಸುದ್ದಿ ಆಗ್ತಾ ಇತ್ತು, ರಾಜಕೀಯವಾಗಿ ಅವರು ಸಂಪೂರ್ಣವಾಗಿ ಮುಗಿದು ಹೋಗ್ತಿದ್ರು. ಆದ್ರೆ ಯಡಿಯೂರಪ್ಪನವರು ಹಾಗಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ನಾವು ಗಮನಿಸೋದಾದ್ರೆ ಮೊದಲು ಮಾಧ್ಯಮಗಳು. ಯಾಕೆಂದ್ರೆ ಇದೇ ಸ್ಥಾನದಲ್ಲಿ ಬೇರೆ ಯಾವುದೇ ನಾಯಕರನ್ನ ಹೆಸರು ಹೇಳಿ ಆ ಸ್ಥಾನದಲ್ಲಿ ನಿಲ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಆದ್ರೆ ಯಾವ ನಾಯಕನೇ ನಿಂತಿದ್ರು, ಬೇರೆ ಪಕ್ಷದ ಯಾರೇ ನಾಯಕರು ನಿಂತಿದ್ರು, ಅವರನ್ನ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿ ಅಂತ ಪರಿಗಣಿಸ್ತಾನೆ ಇರ್ಲಿಲ್ಲ. ಅವರ ಅಪರಾಧಿ ಅಂತ ಪರಿಗಣಿಸಿ ಒಂದ್ ತೀರ್ಪನ್ನ ಕೊಡೋ ಒಂದ್ ತೀರ್ಮಾನವನ್ನ ಮಾಡ್ಬಿಡ್ತಿದ್ರು. ಅವರ ಸಂಪೂರ್ಣ ಚಾರಿತ್ರ್ಯವತೆ, ಚಾರಿತ್ರ ಹರಣ, ಅವರ ಎಲ್ಲವೂ ನಡೆದು ಹೋಗ್ತಿತ್ತು. ಆದ್ರೆ ಇಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಬಿಜೆಪಿ ಇದೆ, ಆ ಕಾರಣಕ್ಕಾಗಿ ಅವರ ಹೆಸರಿಗೆ ಕಳಂಕ ತರಬಾರ್ದು, ಕಳಂಕ ತರೋ ಕೆಲಸ ನಡೀತಿದೆ ಅಂತ ಹೇಳ್ತಿದ್ದಾರೆ. ಒಂದು ಬಾಲಕಿ ತನ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕೆಲವು ಬೇಕಾದಂತ ಕೆಲವು ದಾಖಲೆಗಳು ಮತ್ತು ಸಾಕ್ಷಿಗಳ ಸಹಿತ ಆ ಬಾಲಕಿಯ ತಾಯಿ ಅದನ್ನ ವಿಡಿಯೋ ಮಾಡ್ಕೊಂಡಿದ್ರು, ಅವ್ರು ಮಾತಾಡಿದ್ದು, ಅವ್ರ ಹಣ ಕೊಡಕ್ ಬಂದಿದ್ದು, ಅದೆಲ್ಲ ಅಷ್ಟೆಲ್ಲ ಪೂರಕ ಸಾಕ್ಷ್ಯಗಳಿರುವಾಗ ಆತ ಏನೂ ಮಾಡ್ಲಿಲ್ಲ ಅಂತಂದ್ರೆ ಈ ವಯಸ್ಸಿನಲ್ಲಿ ಏನಾದ್ರೂ ಮಾಡಕ್ ಆಗತ್ತಾ ಅನ್ನೋದು ಬಿಜೆಪಿ ನಾಯಕರ ಪ್ರಶ್ನೆ. ದೌರ್ಜನ್ಯ ಎಸ್ಕೋದಕ್ಕೆ ವಯಸ್ಸು ಯಾವುದೇ ರೀತಿಯ ಒಂದು ಮಾನದಂಡವೇ ಅಲ್ಲ. ಯಾವ ವಯಸ್ಸಲ್ಲಿ ಬೇಕಾದ್ರೂ ದೌರ್ಜನ್ಯ ಎಸಗಬಹುದು. ಆ ತರದ ದೌರ್ಜನ್ಯ ಆಗಿದೆ ಅನ್ನೋದು ಆ ಬಾಲಕಿಯ ಒಂದು ಆರೋಪ ಆಗಿತ್ತು. ಅದೇ ಸ್ಟೇಟ್ಮೆಂಟ್ ಅನ್ನು ಕೂಡ ಆಕೆ ಕೊಟ್ಟಿದ್ದಾಳೆ. ಅದರ ಪೋಕ್ಸೋ ಪ್ರಕರಣದಲ್ಲಿ ನಿರ್ಭಯ ಪ್ರಕರಣ ಆದ ನಂತರದಲ್ಲಿ ಜಸ್ಟಿಸ್ ವರ್ಮಾ ಕಮಿಟಿ ಕೊಟ್ಟಂತ ಶಿಫಾರಸಿನ ಅನ್ವಯ ಪೋಕ್ಸೋ ಬಂದ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಆರೋಪ ಬಂದ ತಕ್ಷಣ ಆರೋಪಿಯನ್ನ ಬಂಧಿಸ್ಬೇಕು, ವಿಚಾರಣೆ ನಂತರದ್ದು. ಆದ್ರೆ ಇಲ್ಲಿ ಮಾತ್ರ ಯಡಿಯೂರಪ್ಪನವರು ಪದೇ 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 ಅವರು ನಿರೀಕ್ಷಣಾ ಜಾಮೀನು ಸ್ಟೇ ಅನ್ನ ತಗೊಂಡೇ ಬಂದ್ರು ಹೊರತು ಇಲ್ಲಿ ತನಕ ಅವ್ರಿಗೆ ಪ್ರಕರಣದ ವಿಚಾರಣೆನೇ ನಡೆದಿಲ್ಲ, ತನಿಖೆನೇ ಆಗ್ಲಿಲ್ಲ. ಸಿಐಡಿನು ಒಂದ್ ಹಂತಕ್ಕೆ ಸುಮ್ನೆ ಕೂತ್ ಬಿಟ್ಟಿತ್ತು. ನಂತರದಲ್ಲಿ ಬಾಲನ್ ರಿಟ್ ಅರ್ಜಿ ಯಾವಾಗ ಹೋದ್ರು ಆಗ ಸ್ವಲ್ಪ ಪ್ರಕರಣಕ್ಕೆ ಜೀವ ಬಂತು. ಆದ್ರೆ ಮತ್ತೆ ಹೈಕೋರ್ಟ್ ಕಡೆಯಿಂದ ಅವರಿಗೆ ತಡೆ ಸಿಗ್ತಾನೆ ಬಂತು. ಈ ತಡೆಯೆಲ್ಲ ತೆಗೆದು ಹೋಗಿ ಈಗ ಅವರು ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಈಗಲಾದ್ರೂ ಕೂಡ ಸತ್ಯ ಹೊರಗಡೆ ಬರುತ್ತಾ, ತನಿಖೆ ಸರಿಯಾಗಿ ನಡೆಯುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ತಪ್ಪು ಮಾಡಿದ್ದೆ ಆದ್ರೆ ಅದ್ ಯಾರೇ ಆಗಿರ್ಲಿ, ಯಡಿಯೂರಪ್ಪನವರೇ ಆಗಿರ್ಲಿ, ಇನ್ಯಾರೇ ಆಗಿರ್ಲಿ, ಕ್ರಮ ಆಗ್ಲೇಬೇಕು. ಯಡಿಯೂರಪ್ಪನವರು ಮತ್ತು ಇತರರು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ. ಪ್ರಕರಣದ ವಿಚಾರಣೆ ತ್ವರಿತವಾಗಿ ಮುಂದಿನ ದಿನಗಳಲ್ಲಿ ನಡೀಬಹುದು ಅಂತ ಅನ್ಸುತ್ತೆ. ಕರ್ನಾಟಕದ ಬಿಜೆಪಿ ಮತ್ತು ಯಡಿಯೂರಪ್ಪನವರಿಗೆ ಇದು ದೊಡ್ಡ ಹಿನ್ನಡೆ, ರಾಜಕೀಯವಾಗಿಯೂ ಕೂಡ ಇದು ದೊಡ್ಡ ಹಿನ್ನಡೆ.